ಹಾಯ್ ಹಲೋ ಡಿಯರ್ ಫ್ರೆಂಡ್ಸ್. ಇವತ್ತು ನಾವು ಫತೇಪುರ್ ಬೇರೆ ಸಿಕ್ರಿ ಬೇರೆ ಅಲ್ಲಿ ಬಂದಿದ್ದೀವಿ. ಸೊ ಈ ಥರ ಪ್ಲೇಸ್ ಇದೆ ಇಲ್ಲಿ ಒಬ್ಬರು ಕ್ಯಾಂಡಿಡೇಟಿಗೆ 350ರಿಂದ 400 ರೂಪಾಯಿ ತಗೋತಾರೆ. ಟೋಟಲಿ ಫತೇಪುರ್ ಕರ್ಕೊಂಡು ಹೋಗ್ತಾರೆ, ಸಿಕ್ರಿನೂ ಕರ್ಕೊಂಡು ಹೋಗ್ತಾರೆ, ಎಲ್ಲ ಕವರ್ ಮಾಡ್ತಾರೆ. ಇಲ್ಲಿಂದ ಗಾಡೀಲಿ ಹೋಗ್ತಾ ಇದೀವಿ. ಫತೇಪುರ್ ಸಿಕ್ರಿ ಎಂಟ್ರ್ ಆದ್ವಿ ಒಳಗೆ. ಫತೇಪುರ್ ಬೇರೆ ಸಿಕ್ರಿ ಬೇರೆ ಒಳಗೆ ಎಂಟ್ರ್ ಆಗ್ತಾ ಇದೀವಿ. ಎಲ್ಲ ಇದೆ ಇಲ್ಲಿ. ಫತೇಪುರ್ ಏನಿದೆ ಅದು ಅಕ್ಬರ್ನ ಒಂದು ರಾಜಧಾನಿ ಆಗಿತ್ತು ಫತೇಪುರ್ ಸಿಕ್ರಿ. ಹಾಗೆ ಸಿಕ್ರಿ ಅನ್ನೋದು ಅವ್ರ ವೈಫ್ ಏನಿದ್ದಾಳೆ, ಜೋಧಾ ಅಕ್ಬರ್ ಏನಿದ್ದಾಳೆ, ಈ ಜೋಧಾ ಅಕ್ಬರಿಗೆ ಅಲ್ಲಿ ಮತ್ತೆ ಅವ್ರ ಮಗ ಸಲೀಂ ಏನಿದ್ದಾನೆ ಅವ್ರಿಗೆ ಏನ್ ಮಾನ್ಯುಮೆಂಟ್ಸ್ ಮಾಡಿದ್ದಾರೆ ಅದೆಲ್ಲ ಸಿಕ್ರಿಯಲ್ಲಿ ಇದೆ. ಬರೀ ಇಂಥ ಕೋಟೆಗಳು ಸಿಕ್ಕಾಪಟ್ಟೆ ಕಾಣ್ತೀವಿ ಎಂಟರ್ ಆಗ್ತಿದ್ದಂಗೆ. ಎಲ್ಲ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಎಲ್ಲ ಕವರ್ ಮಾಡಿದ್ದಾರೆ. ನೋಡಿ 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 ನೋಡಿ. ಮೊಘಲರಲ್ಲೇ ಅಕ್ಬರ್ ಅನಕ್ಷರಸ್ಥ ಅಂತ ಹೇಳ್ತಿದ್ರು. ಆದ್ರೆ ಅವ್ರಿಗಿರುವಂತ ಒಂದು ಪ್ರೆಸೆನ್ಸ್ ಆಫ್ ಮೈಂಡ್ ಬೇರೆ ಒಂದು ಆಡಳಿತಗಾರರಿಗೆ ಇರಲಿಲ್ಲ ಅಂತಾನೆ ಹೇಳ್ಬೋದು. ಆದ್ರೆ ಇಲ್ಲಿ ಒಂದು ವಿಚಾರ ಏನಂದ್ರೆ, ಇದು ನಾವಿಲ್ಲಿ ಬಂದಿದೀವಲ್ಲ, ಈ ಪ್ಲೇಸ್ ಏನಿದೆ ದಿವಾನ್ ಎ ಆಮ್ ಅದಾಲತ್, ಅಂದ್ರೆ ಆಮ್ ಆದ್ಮಿಗೂ ಹೆಲ್ಪ್ಫುಲ್ ಆಗ್ಲಿ ಅಂತ ನ್ಯಾಯ ಕೊಡಿಸ್ತಿದ್ರು. ಆ ಪ್ಲೇಸೇ ಇದು. ಸೊ ಇಲ್ಲಿ ಏನ್ ಮಾಡ್ತಿದ್ರು ಅಂದ್ರೆ, ಇಂಪಾರ್ಟೆನ್ಸ್ ನಿಮಗೆ ಹೇಳ್ತೀನಿ. ಇಲ್ಲೊಂದು ಕೆಲವೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಅಂತ ಹೇಳ್ಬೋದು, ರಿಯಲ್ ಆಗಿ ನಡೆದಿದ್ದು. ಇಲ್ಲೆಲ್ಲರೂ ನಿಲ್ತಿದ್ರು, ಇಲ್ಲಿ ನ್ಯಾಯ ಕೊಡ್ತಿದ್ರು, ನ್ಯಾಯ ಕೊಡಿಸ್ತಿದ್ರು. ಯಾರಾದ್ರೂ ತಪ್ಪು ಮಾಡಿದ್ರು ಅಂದ್ರೆ ನಿಮ್ಗೊಂದು ಪ್ಲೇಸ್ ತೋರಿಸ್ತೀನಿ ಬನ್ನಿ. ಸೊ ಈ ಪ್ಲೇಸ್ ಏನಿದೆ, ಈ ಪ್ಲೇಸ್ ಅಲ್ಲಿ ಒಂದು ಆನೆನ ಕಟ್ತಿದ್ರು, ಎಲಿಫೆಂಟ್. ಈ ಎಲಿಫೆಂಟ್ ಏನಿದೆ, ಇಲ್ಲಿ ಯಾರು ತಪ್ಪು ಮಾಡಿರ್ತಾರೋ ಆ ತಪ್ಪು ಮಾಡಿದವರನ್ನ ಇಲ್ಲಿ ಕರ್ಕೊಂಡ್ಬಂದು ಹಾಕಿದ್ರೆ ಆ ಆನೆ ಏನಿತ್ತು ತುಳಿತಾ ಇತ್ತು. ಸೊ ಈ ಪ್ಲೇಸ್ ಏನಿದೆ ಆಮ್ ಆದ್ಮಿಗೆ ಒಳ್ಳೇದಾಗ್ಲಿ ಅಂತ. ಸೊ ಅದಕ್ಕೆ ಅದಾಲತ್ ಅಂತ, ಇಟ್ಸ್ ಲೈಕ್ ಎ ಕೋರ್ಟ್. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಅಕ್ಬರ್ಗೆ 3 ಜನ ವೈಫ್ ಇದ್ರು. ಅದರಲ್ಲಿ ಫಸ್ಟ್ ರೂಪಾಯಿ ಅಂತಿದ್ರೆ, ಸೆಕೆಂಡ್ ಬಂದ್ಬಿಟ್ಟು ಜೋಧಾಬಾಯಿ, ಥರ್ಡ್ ಬಂದು ಮರಿಯಮ್ ಅಂತೇಳಿ ಪೋರ್ಚುಗೀಸ್ ಅವರು. 3 ಜನಕ್ಕೆ ಮಕ್ಕಳಿರ್ಲಿಲ್ಲ. ಸೊ ಮಕ್ಕಳಿಲ್ಲ ಆದ ಕಾರಣ ಏನ್ ಮಾಡ್ತಾನೆ, ಶೇಖ್ ಸಲೀಂ ಚಿಸ್ತಿ ಅಂತ ಹೇಳಿ ಅವ್ರ ಹತ್ರ ಬಂದು ಕೇಳ್ಕೊಂಡಾಗ, ಅದು ಬರಿಗಾಲಲ್ಲಿ ನಡೆದು ಕೇಳ್ಕೊಂಡಾಗ ಆಗ ಏನಾಗತ್ತಂದ್ರೆ, ನಿಮಗೆ ದೇವರು ನಿಮಗೆ ಒಂದು ಮಗ ಕೊಡ್ತಾನೆ ಅಂತ ಹೇಳ್ತಾರೆ. ಸೊ ಆಗ ಹೇಳಿದಾಗ ಹುಟ್ಟಿದ ಮಗನೇ ಸಲೀಂ. ಸೊ ಸಲೀಂ ಅಂದ್ರೆ ಜಹಾಂಗೀರ್. ಆಸ್ಟ್ರಾಲಜಿ ಅಂತ ಕೇಳಿದಿರ ನೀವು? ಅಕ್ಬರ್ ಏನ್ ಗೊತ್ತಾ, ಆಸ್ಟ್ರಾಲಜಿನೂ ನಂಬ್ತಿದ್ರು. ಹೆಂಗಂತ ಹೇಳಿದ್ರೆ, ಇಲ್ಲೊಂದು ಬಿಲ್ಡಿಂಗ್ ಇದೆ. ಸೊ ಇಲ್ಲಿ ಅವರ ಒಂದು, ನೀವು ನೋಡಿ ಇಲ್ಲಿ ಬಿಲ್ಡಿಂಗ್ ಕಾಣ್ತಾ ಇದೆಯಲ್ಲ, ಓಕೆ, ಆ ಬಿಲ್ಡಿಂಗ್ ಅಲ್ಲಿ ಪಂಡಿತ್ ಪುರುಷೋತ್ತಮ್ ದಾಸ್ ಅಂತ ಇದ್ರು. ಏನಾದ್ರೂ ಒಂದು ಡಿಸಿಷನ್ ತಗೋಬೇಕಾದ್ರೆ, ಎಲ್ಲ ಡಿಸಿಷನ್ ಆದ್ಮೇಲೆ, ಪಾರ್ಲಿಮೆಂಟ್ ಪಕ್ಕದಲ್ಲೇ ಇದೆ, ಡಿಸಿಷನ್ ಆದ್ಮೇಲೆ ಅವ್ರಿಗೂ ಹೋಗಿ ಕೇಳ್ತಿದ್ರು ಪಂಡಿತ್ ಪುರುಷೋತ್ತಮ್ ದಾಸಿಗೆ, ವೆದರ್ ಇಟ್ಸ್ ರೈಟ್ ಆರ್ ರಾಂಗ್, ಏನ್ ಮಾಡಬಹುದು ಅಂತ ಹೇಳಿ ಕೇಳ್ತಿದ್ರು. ಆಸ್ಟ್ರಾಲಜಿ ನಂಬ್ತಾ ಇದ್ರು. ಹಾಗೆ ನೀವು ಈ ಕಡೆ ಹೋದ್ರೆ, ಹಿಂಗೆ ಬಂದ್ರೆ ಪಂಚಮಹಲ್ 5, 1, 2, 3, 4, 5. ಸೊ ಈ ಪಂಚಮಹಲ್ ಇದೆ. ಅಕ್ಬರ್ ಮೇಲೆ ಕೂರ್ತಾ ಇದ್ರು, ಹಾಗೆ ಇಲ್ಲೆಲ್ಲ ನೋಡ್ತಾ ಇದ್ರು. ಅದಲ್ಲದೆ ನೀವು ಲೂಡೋ ಅಂತ ಏನ್ ಆಡ್ತೀವಲ್ಲ, ಈಗೇನ್ ಲೂಡೋ ಅಂತ ಆಡ್ತೀವಲ್ಲ, ಅದೇ ರೀತಿ ಇಲ್ಲಿ ರಾಜಾ ರಾಣಿ ಕೂರ್ತಾ ಇದ್ರು. ಅಂದ್ರೆ ಅಕ್ಬರು ಅದ್ ಮತ್ತೆ ಅಕ್ಬರ್ ವೈಫು ರಾಣಿ ಕುಂತ ಆದ್ಮೇಲೆ ಈ ಲೂಡೋ ಗೇಮಲ್ಲಿ ಹೆಂಗ್ ಮೂವ್ ಆಗ್ತಾರಲ್ಲ, ಸೊ ಲೂಡೋ ಗೇಮ್ ಏನಿರುತ್ತೆ, ಈ ಮೂವ್ ಆಗ್ತಾರಲ್ಲ, ಹಂಗ್ ಮೂವ್ ಆಗ್ಬೇಕಾದ್ರೆ ಇಲ್ಲಿ ನೋಡಿ, ಇದೆಯಲ್ಲ ಈ ತರ. ಸೊ ಬೇರೆ ಬೇರೆ ಡ್ರೆಸ್ ಹಾಕೊಂಡು, ಅಂದ್ರೆ ಸುಂದರವಾಗಿರೋ ಹುಡುಗಿರು ನಿಲ್ತಾ ಇದ್ರು, ಬ್ಯೂಟಿಫುಲ್ ಆಗಿರೋ ಹುಡುಗಿರು. ಅವ್ರು ಡೈಸ್ ನ ಹಿಂಗ ಮೂವ್ ಮಾಡಿದ್ದೆ 3 ಬೀಳ್ಲಿ 4 ಬೀಳ್ಲಿ ಅಷ್ಟು ಡ್ಯಾನ್ಸ್ ಮಾಡ್ಕೊಂತ ಮುಂದೆ ಹೋಗ್ತಿದ್ರು. ಸೊ ಈ ತರ ಎಲ್ಲ ಇತ್ತು ನೋಡಿ. ಶೇಖ್ ಸಲೀಂ ಚಿಸ್ತಿ ಅವ್ರಿಗೋಸ್ಕರ 1570ರಿಂದ 1582, ಅಂದ್ರೆ 12 ವರ್ಷಗಳ ಕಾಲ ಈ ಒಂದು ಫತೇಪುರ್ ಸಿಕ್ರಿಯಲ್ಲಿ ಇವೆಲ್ಲ ನಿರ್ಮಾಣ ಮಾಡ್ಲಿಕ್ಕೆ ಕ್ರಮ ಕೈಗೊಳ್ಳಾಯ್ತು ಮತ್ತೆ ಮಾಡಲಾಯ್ತು. ಮೇನ್ ನಾವು ಇಷ್ಟೋ ತನಕ ಏನ್ ಮಾತಾಡಿದ್ವಿ, ದಿವಾನ್ ಆಮ್ ಅದಾಲತ್ ಅಂತ ಮಾತಾಡಿದ್ವಿ. ಹಾಗೆ ದಿವಾನ್ ಇ ಕಾಸ್ ಅಂತ ನಿಮಗೆ ತೋರಿಸ್ತೀನಿ. ಅದರಲ್ಲಿ ಏನಿದೆ ಅಂದ್ರೆ ಪಾರ್ಲಿಮೆಂಟ್. ಸೊ ಪಾರ್ಲಿಮೆಂಟ್ ಅಲ್ಲಿ 9 ಜನ ಇದ್ರು, ಅದಕ್ಕೆ ನವರತ್ನಗಳು ಅಂತ ಕರಿತಿದ್ರು ಅಕ್ಬರ್ ಆಸ್ಥಾನದಲ್ಲಿ. ಅವರು ಇಲ್ಲೇನಿದೆ ಪಕ್ಕದಲ್ಲಿರೋ ಸೆಕ್ಯೂರಿಟಿಗಳಿಗೆ ಕಿವಿನ ಕ್ಲೋಸ್ ಮಾಡಿಸ್ತಿದ್ರು, ಬಿಕಾಸ್ ಏನೇ ಆದ್ರೂ ಹೊರ ಹೋಗ್ಬಾರ್ದು ಅಂತ. ಹಾಗೆ ಎಲ್ಲಾ ಧರ್ಮಗಳನ್ನು ಸಹಿಷ್ಣುತೆ ಅಂತ ಕಾಣುವಂತ ಒಬ್ಬ ರಾಜ ಅಂದ್ರೆ ಅಕ್ಬರ್ ಆಗಿದ್ರು. ಸೊ ಅದಕ್ಕಾಗಿ ಎಲ್ಲಾ ಧರ್ಮ ಸಹಿಷ್ಣುತೆಯಿಂದ ಕಾಣುವಂತ ರಾಜ ಆಗಿರೋದ್ರಿಂದ ಇಲ್ಲಿ ಒಂದು ನಿಮಗೆ ಪಿಲ್ಲರ್ ತೋರಿಸ್ತೀನಿ.
ಅದರಲ್ಲಿ ಎಲ್ಲಾ ಧರ್ಮಗಳು ಇದೆ, ಹಿಂದೂ ಇದೆ, ಮುಸ್ಲಿಂ ಇದೆ, ಕ್ರಿಶ್ಚಿಯನ್ ಇದೆ, ಬೌದ್ಧ, ಸಿಖ್ ಎಲ್ಲ ಇರುವಂತದ್ದು. ಸೊ ಈ ಒಂದು ಪಿಲ್ಲರು ಮತ್ತೆ ಅದ್ರ ಮೇಲೆ ಪಾರ್ಲಿಮೆಂಟ್ ಇತ್ತು, ಅದನ್ನ ನಿಮಗೆ ಈಗ ತೋರಿಸ್ತೀನಿ. ಇಲ್ಲಿ ನೋಡ್ಬೋದು ನೀವು ಎಲ್ಲಾ ಧರ್ಮಗಳದ್ದು ಏನಿದೆ ಆಲ್ಮೋಸ್ಟ್ ಅಲ್ಲಿ ಶೈಲಿ ಅಂದ್ರೆ ಚಿಹ್ನೆಗಳು, ಸ್ವಸ್ತಿಕ್ ಚಿಹ್ನೆ, ಹಾಗೆ ಮುಸ್ಲಿಂ ರಿಲೇಟೆಡ್ ಎಲ್ಲ ರೀತಿಯಿಂದ ಇಲ್ಲಿ ಕಾಣಬಹುದು. ಅಕ್ಬರ್ ಎಲ್ಲಾ ಧರ್ಮಗಳನ್ನು ಸಮಾನವಾಗಿ ನೋಡ್ತಾ ಇದ್ದ. ಹಾಗೆ ಇಲ್ಲಿ ಚರ್ಚ್ ಇದೆ ನೋಡಿ. ಸೊ 3ನೇ ವೈಫ್ ಮರಿಯಮ್ ಅಂತಿದ್ಲಲ್ಲ ಪೋರ್ಚುಗೀಸರೋಳು, ಸೊ ಅವಳಿಗೋಸ್ಕರ ಇಲ್ಲಿ ಚರ್ಚ್ ಇತ್ತು. ಅದೇ ರೀತಿ ಇಲ್ಲಿ ಏನಾದ್ರೂ ಉತ್ಸವ ಆಗಿರಬಹುದು, ಯಾವ್ದೋ ಧಾರ್ಮಿಕ ಆಚರಣೆ ಆಗಿರ್ಬೋದು, ಬೇರೆ ಏನೇ ಇರಲಿ ಅಲ್ಲಿ ಹಾಯ್ ಮಾಡ್ತಾರಲ್ಲ, ಈಗ ಶಾರುಖ್ ಖಾನ್ ಮೇಲ್ ಬಂದು ಹಾಯ್ ಮಾಡ್ತಾರಲ್ಲ, ಹಂಗೆ ಅಕ್ಬರು ಮತ್ತೆ ವೈಫ್ ಬಂದು ಅಲ್ಲಿ ಮೇಲ್ ನೋಡಿ ಅಲ್ಲಿ ಬಂದು ಸೊ ಎಲ್ಲರಿಗೂ ಹಾಯ್ ಮಾಡ್ತಾ ಇದ್ರು. ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಮರಿಯಂ ಕಾ ಮಕಾನ್ ಅಂತ ಹೇಳಿ. ಇಲ್ಲೇನಿದೆ ಇದನ್ನ ಗೋಲ್ಡನ್ ಹೌಸ್ ಅಂತ ಕರೀತಾರೆ. ಇಟ್ಸ್ ಆಲ್ ಅಬೌಟ್ ಅದು ರಿಲೇಟೆಡ್ ಅವ್ರ 3rd ವೈಫ್ ಇದ್ಲಲ್ಲ ಅದಕ್ಕೆ ರಿಲೇಟೆಡ್ ಇದು. ಸೊ ಇಲ್ಲಿ ನಾನ್ ವೆಜ್ ಆಗ್ತಿತ್ತು, ಅಲ್ಲೂ ಸಹಿತ ಆ ಪ್ಲೇಸ್ ಅಲ್ಲೂ ಸಹಿತ ನಾನ್ ವೆಜ್ ರಿಲೇಟೆಡ್. ಬಟ್ ಸೊ ನೀವು ಈ ಸೈಡ್ ನೋಡಿದ್ರೆ ಸೆಕೆಂಡ್ ವೈಫ್ ಅಕ್ಬರ್ನ ಸೆಕೆಂಡ್ ವೈಫ್ ಜೋಧಾ ಅಕ್ಬರ್ ಏನಿದ್ದಾರೆ, ಸೊ ಅವರ ಕಿಚನ್ ಇಲ್ಲಿ ಓನ್ಲಿ ವೆಜಿಟೇರಿಯನ್ ಆಗ್ತಿತ್ತು. ಸೊ ನಾನ್ ವೆಜ್ ಇರಲಿಲ್ಲ, ಓನ್ಲಿ ವೆಜಿಟೇರಿಯನ್. ಅಕ್ಬರ್ನ ಮೊದಲ ಹೆಂಡತಿ ರುಖಯ್ಯಾ ಬೇಗಂ, ಅವ್ರದ್ದು ಏನಿದೆ ಮಹಲ್ ಇಲ್ಲೇ ಇತ್ತು, ಜಸ್ಟ್ ಒಂದು ಇಲ್ಲಿ ಅಂದ್ರೆ ಮೇಕಪ್ ರೂಮ್. ಈ ಮೇಕಪ್ ರೂಮಲ್ಲಿ ಒಂಥರ ಲೈಟ್ ಇರ್ತಿತ್ತು, ಅವಾಗೆಲ್ಲ ಲೈಟ್ಸ್ ಇರ್ಲಿಲ್ಲ, ಒಂಥರ ಡೈಮಂಡ್ ತರದ್ದು, ಅದು ಆಫ್ ಆನ್ ತರ ಹಿಂಗ್ ಬರ್ತಾ ಇತ್ತು, ಅದನ್ನ ಅಲ್ಲೆಲ್ಲ ಹಾಕ್ಲಾಗಿತ್ತು. ಅಂದ್ರೆ ಲೈಟ್ಸ್ ಬೇಕಾಗಿತ್ತು, ಸೊ ಅದನ್ನ ಯೂಸ್ ಮಾಡ್ತಿದ್ರು. ಇದೇನಿದೆ ಅವರು ಮೇಕಪ್ ಎಲ್ಲ ಮಾಡ್ಕೊಡ್ತಿದ್ದೀರಿ ಇಲ್ಲೇ. ಅದೇ ತರ ನೀವು ಇಲ್ಲಿ ನೋಡಬಹುದು, ಅಲ್ಲಿ ಪ್ಲೇಸ್ ಇದೆಯಲ್ಲ ತಾನ್ಸೇನ್ ಅಂತ, ಅಕ್ಬರ್ನ ಆಸ್ಥಾನದಲ್ಲಿ ಇದ್ದಂತಹ ಒಬ್ಬ ಏನಂತಾರೆ ಮ್ಯೂಸಿಷಿಯನ್ ಅಂತ ಹೇಳ್ಬೋದು, ಒಬ್ಬ ವಿದ್ವಾಂಸ, ಅಂದ್ರೆ ಮ್ಯೂಸಿಷಿಯನ್ ಅಲ್ಲಿ ವಿದ್ವಾಂಸ. ಸೊ ಆ ಒಂದು ಈಗ ಮೊದ್ಲು ಏನಿದೆ ಈಗೇನಿದೆ ವಯಲಿನ್ ಆಗಿರಬಹುದು ಅವೆಲ್ಲ ನುಡಿಸ್ತಾರಲ್ಲ, ಆಗ ಓಲ್ಡ್ ಒಂಥರ ರೌಂಡ್ ಈ ತರ ಶೇಪ್ ಅಲ್ಲಿ ತಾನ್ಪೂರ್ ಅಂತೇಳಿ ಒಂಥರ ಒಂದು ಉದ್ದದ್ದೊಂದು ಮ್ಯೂಸಿಕ್ ಏನ್ ಸಂಬಂಧಿಸಿದ್ದ ಒಂದು ಇದು ಏನಿದೆ ಇನ್ಸ್ಟ್ರೂಮೆಂಟ್ ಬರ್ತಾ ಇತ್ತು, ಆ ಇನ್ಸ್ಟ್ರೂಮೆಂಟ್ ನ ನುಡಿಸ್ತಿದ್ರು, ಅದು ಇಲ್ಲೇ ನುಡಿಸ್ತಾ ಇದೆ. ಆಗಿನ ಕಾಲದಲ್ಲಿ ಗುಜರಾತ್ ತುಂಬಾ ಸ್ಟ್ರಾಂಗ್ ಆಗಿತ್ತು, ಹಾಗೆ ಮಾಳ್ವಾನು ತುಂಬಾ ಸ್ಟ್ರಾಂಗ್ ಆಗಿತ್ತು. ಸೊ ಗುಜರಾತ್ ಮೇಲಿನ ವಿಕ್ಟರಿಗಾಗಿ, ಅದರ ನೆನಪಿಗಾಗಿ ಕಟ್ಟಿದಂತಹ ಒಂದು ಏನಿದೆ ಆ ಒಂದು ಕಟ್ಟಡ ಏನಿದೆ ಅದೇ ಬುಲಂದ್ ದರ್ವಾಜ. ಇದಿರೋದು ಫತೇಪುರ್ ಅಲ್ಲಿ. ಫತೆ ಅಂದ್ರೆ ವಿಕ್ಟರಿ. ಸೊ ವಿಕ್ಟರಿಗಾಗಿ ಕಟ್ಟಿದಂತಹ ಒಂದು ಏನು ದರ್ವಾಜ ಏನಿದೆ ಅದೇ ಬುಲಂದ್ ದರ್ವಾಜ. ಇಲ್ಲಿ ನೋಡ್ಬೋದು ನೀವು, ಹೈಟ್ 176 ಫೀಟ್ ಇದೆ, ಹಾಗೆ ಅಗಲ ಏನಿದೆ 90 ಫೀಟ್ ಇದೆ. ಸೊ ಏಷ್ಯಾದ ಬಿಗ್ಗೆಸ್ಟ್ ಎಂಟ್ರೆನ್ಸ್ ಅಂತ ಹೇಳ್ಬೋದು, ಅಥವಾ ಬಿಗ್ಗೆಸ್ಟ್ ದರ್ವಾಜ, ಬಿಗ್ಗೆಸ್ಟ್ ಡೋರ್ ಅಂತ ಹೇಳ್ಬೋದು. ಸೊ ಫೈನಲಿ ಏನಾಗತ್ತಂದ್ರೆ ಇಲ್ಲಿ ಸ್ಟೋರಿ ಏನಾಗತ್ತಂದ್ರೆ, ಒಂದು ಶೇಖ್ ಸಲೀಂ ಚಿಸ್ತಿ ಅಂತಿದಾರಲ್ಲ, ಇವರು ಧಾರ್ಮಿಕ ಆಚರಣೆಯಲ್ಲಿ ಏನಿದ್ರಲ್ಲ, ಅಂದ್ರೆ ಏನು ಗುರುಗಳಿದ್ರಲ್ಲ, ಅವ್ರ ಹತ್ರ ಬಂದಾಗ ಅಂದ್ರೆ 1569 ಅಲ್ಲಿ ಬಂದಾಗ ಇವ್ರಿಗೆ ಇನ್ನೂ ಮಕ್ಳಿರ್ಲಿಲ್ಲ. ಸೊ ನೆಕ್ಸ್ಟ್ 1570 ಇವರಿಗೆ ಮಕ್ಳಾಗ್ತಾರೆ. ಅಂದ್ರೆ ಆ ಮಗು ಹೆಸರೇ ಸಲೀಂ ಅಂತ. ಸೊ ಸಲೀಂ ನೆಕ್ಸ್ಟ್ ಸೈಫುದ್ದೀನ್, ಅವರ ನಿಜವಾದ ನಾಮ ಏನಂದ್ರೆ ಕಿಂಗ್ ಆದಾಗ ಹೇಳುವಂತದ್ದೇ ಜಹಾಂಗೀರ್. ಸೊ ಇವೆಲ್ಲ ಒಂದು ಸ್ಟೋರಿ ರಿಲೇಟೆಡ್ ಟು ಅಕ್ಬರ್. ಅಕ್ಬರ್ ಧರ್ಮ ಒಂದು ಇದರಲ್ಲಿ ಎಲ್ಲರಿಗೂ, ಹಿಂದೂ ಆಗಿರ್ಬೋದು, ಮುಸ್ಲಿಂ ಆಗಿರ್ಬೋದು, ಕ್ರಿಶ್ಚಿಯನ್ ಆಗಿರ್ಬೋದು, ಯಾರೇ ಇರ್ಲಿ ಅವ್ರು ಸಮಾನವಾಗಿ ಕಾಣ್ತಿದ್ರು. ಸೊ ಹಾಗೆ ಇಲ್ಲಿ ಒಳಗೆ ಒಂದು ಮಸೀದಿ ಇದೆ, ಅದನ್ನ ಜಾಮಿ ಮಸೀದಿ ಅಂತಾರೆ. ನಾವು ಈಗ ಹೋಗ್ಬೋದು. ಸೊ ಫೈನಲಿ ಇದೊಂದು ವಂಡರ್ಫುಲ್ ಸ್ಟೋರಿ, ಫೆಂಟಾಬುಲಸ್ ಪ್ಲೇಸ್ ಅಂತ ಹೇಳ್ಬೋದು. ಈ ವಿಡಿಯೋ ನಿಮ್ಗೆ ಇನ್ಫಾರ್ಮೇಟಿವ್ ಅನ್ಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾತ್ರ ಮರಿಬೇಡಿ.